ಮುಧೋಳ ನಗರದ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಮುಧೋಳ ಜನತೆ ಮಹಾರಾಣಾ ಪ್ರತಾಪ್ ಸಿಂಹ ಅವರ 485ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹಾರಾಣಾ ಪ್ರತಾಪ್ ಸಿಂಹ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಪ್ರತಾಪ್ ಸಿಂಹ ಅವರ ಜಯಂತಿ ಆಚರಣೆ ಮಾಡಿದ್ರು. ವೃತ್ತಕ್ಕೆ ಹೂವಿನಿಂದ ಅಲಂಕರಿಸಲಾಗಿತ್ತು. ಇವತ್ತು ನಾವು ಅವರಿಗೆ ಏನೇನವರು ಆವಾಗ ಮಾಡಿದರು, ಯಾರಿಗೆ ಅವರು ದುಶ್ಮನ್ಗಳಿಗೆ ಒಟ್ಟು ನಂಬಿಲ್ಲ. ಅವರ ಕಡೆ ಹಳದಿ ಘಾಟ್ನಲ್ಲಿ ಯುದ್ಧದ್ದು ವಿಷಯ ನಿಮಗೆ ಎಲ್ಲರಿಗೆ ಗೊತ್ತಿದೆ. ಎಲ್ಲ ರಕ್ತ ಆಗಿಬಿಟ್ಟಿದ್ದು. ಅವರ ಕಡೆ ಎಲ್ಲ ಇದು ಆದ ನಂತರ ಏನೂ ತಿನ್ನೋಕ್ಕಿದ್ದಿದ್ದಿಲ್ಲ. ಈ ಹುಲ್ಲಿಂದ ರೋಟಿ ಮಾಡಿ ತಿಂದಿದ್ದವರು ಅವರು ವೀರ ರಾಣಾ ಪ್ರತಾಪ. ಇವತ್ತು ನಾವು ಅವರು ಏನೇನು ಮಾಡಿದ್ದು ನಾವು ನೆನೆಸಬೇಕಾಗತ್ತೆ. ಆಮೇಲೆ ಎಲ್ಲೆಡೆ ಜಯಘೋಷಗಳು ಮೊಳಗಿದ್ವು. ಇಂತಹ ಜಯಂತಿಗಳು ಆಚರಣೆಗೆ ಸೀಮಿತವಾಗದೆ ಮಹಾರಾಣಾ ಪ್ರತಾಪ್ ಸಿಂಹ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಸಮಾಜದ ಮುಖಂಡರು ಹೇಳಿದರು. ಅವರ 485 ಜಯಂತಿ ಉತ್ಸವನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಮುಧೋಳದಲ್ಲಿ. ಈ ಸಂದರ್ಭದಲ್ಲಿ ನಮಗೆ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರು ಅಧ್ಯಕ್ಷರಾದ ಸುನಂದಾಬಾಯಿ ತೇಲಿಯವರು, ಅವರು ಡಿ.ಸಿ. ಮೇಡಮ್ ಅವರು ಮತ್ತು HOD ಅವರು ಎಲ್ಲರೂ ಹಾಜರಿದ್ದರು. ಈ ಮಹಾರಾಣಾ ಪ್ರತಾಪ್ ಜಯಂತಿಯನ್ನು ಆಚರಿಸೋದಂದ್ರೆ ನಮ್ಮ ಇಂದಿನ ಯುವ ಪೀಳಿಗೆಗೆ ಅವರ ಕೊಡುಗೆ ಯಾವತ್ತೂ ಅಜರಾಮವಾಗಿ ಇರಲಿ ಅಂತ ಹೇಳಿ ನಾವು ಆಶಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಜಿಲ್ಲಾಧಿಕಾರಿ KM ಜಾನಕಿ, ನಗರಸಭೆ ಅಧ್ಯಕ್ಷೆ ಸುನಂದಾ ತೇಲಿ ಸೇರಿದಂತೆ ಸಮಾಜದ ಗಣ್ಯರು, ಮುಖಂಡರು, ಯುವಕರು ಭಾಗಿಯಾಗಿದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.